ಆಚಾರ್ಯರೇ, ಏನಾಯ್ತು ಏನಾಯ್ತು ಅಂತ ಹೇಳಿ. ಅಲ್ಲ ಆಚಾರ್ಯರೇ, ಮಕ್ಕಳನ್ನ ಬದುಕಿಸಿದವ್ರಿಗೆ ಮನೆಯವ್ರನ್ನ ಬದುಕಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ವೇ? ಏನಾದರೂ ಮಾಡಿ ಸ್ವಾಮಿ. ಅಯ್ಯೋ, ನನ್ನ ಪ್ರಯತ್ನ ಎಲ್ಲ ಕೈ ಮೀರಿ ಹೋಗ್ತಾ ಇದೆ ಆಚಾರ್ಯರೇ. ಇವರ ಸಾವನ್ನ ನೋಡೋ ಮೊದಲು ಆ ವಿಷ ನನ್ನ ಪ್ರಾಣ ತಗೋಬಾರ್ದಿತ್ತೆ. ನನ್ನ ತಾಯಿ, ನನ್ನ ಪತ್ನಿ ಸರಸ್ವತಿ ನನ್ನ ಕಣ್ಣು ಮುಂದೆ ಹೀಗಾಗೋದು ಇದೆಷ್ಟು ನ್ಯಾಯ? ಕುಂಭಕೋಣದಿಂದ ಕಾವೇರಿ ಪಟ್ಟಣಕ್ಕೆ ಕರ್ಕೊಂಡ್ಬಂದು ಇಬ್ಬರನ್ನು ಬಲಿ ಕೊಟ್ಬಿಟ್ನಲ್ಲ. ಇವರಿಬ್ರು ಇಲ್ದೆ ನಾನು ಹೇಗ್ ಬದುಕಿರ್ಲಿ? ಅಕ್ಕ ಬಾವ ಕೇಳಿದ್ರೆ ಏನ್ ಹೇಳಿ? ಅಣ್ಣ ಅತ್ತಿಗೆಗೆ ಏನ್ ಉತ್ತರ ಕೊಡ್ಲಿ? ಇಲ್ಲ ಇಲ್ಲ, ಇದು ನನ್ನಿಂದ ನೋಡೋಕ್ ಸಾಧ್ಯ ಇಲ್ಲ. ಸುಧೀಂದ್ರ ಗುರುಗಳೇ, ದಯಮಾಡಿ ದಾರಿ ತೋರಿ, ದಯೆ ತೋರಿ ಗುರುಗಳೇ. ಓಂ ರುದ್ರದೇವಾಯ ನಮಃ. ಓಂ ರುದ್ರದೇವಾಯ ನಮಃ. ರುದ್ರದೇವರಿಗೆ ನಮೋ ನಮಃ. ನಿಮ್ಮಿಂದ ಲೋಕ ಕಲ್ಯಾಣದ ಕಾರ್ಯ ನಿರ್ವಿಘ್ನವಾಗಿ ಸಾಗುತ್ತಿರುವಾಗ ನನ್ನನ್ನು ಸ್ಮರಿಸಿದ ಕಾರಣವಾದರೂ ಏನು ಸುಧೀಂದ್ರರೇ? ತಂದೆ, ನೀನೇ ಉದಯ, ನೀನೇ ಪ್ರಳಯ, ಅಣು ಅಣುವು ನೀನೇ ಆಗಿರುವಾಗ ಈ ಬ್ರಹ್ಮಾಂಡದಲ್ಲಿ ನಿನಗರಿಯದು ಏನಿದೆ ತಂದೆ? ನೊಂದವರ ಕಣ್ಣೀರು ಒರೆಸಲೆಂದೇ ಭೂಮಿಗೆ ಬಂದಿರುವ ನಮ್ಮ ವೆಂಕಟನಾಥನಿಗೆ ಅಗ್ನಿ ಪರೀಕ್ಷೆಯೊಂದು ಎದುರಾಗಿದೆ. ವಿಷದ ಪ್ರಭಾವದಿಂದ ಮೃತ್ಯುವಿನ ಕೂಪಕ್ಕೆ ನೂಕಲ್ಪಟ್ಟ ಎಳೆಯ ಕಂದಮ್ಮಗಳನ್ನು ಕಾಪಾಡುವ ಸಲುವಾಗಿ ಮೃತ್ಯು ದೇವತೆಯ ಪಾಶಕ್ಕೆ ತನ್ನನ್ನು, ತನ್ನ ಹೆತ್ತ ತಾಯಿಯನ್ನು, ತನ್ನ ಪತ್ನಿಯ ಸಮೇತ ತಾನೂ ಕೊರಳೊಡ್ಡಿ ಕುಳಿತಿದ್ದಾನೆ. ಹಲವನ್ನೇ ಕೊರಳಲ್ಲಿ ಧರಿಸಿರುವ ಮಾರ್ಕಂಡೇಯನನ್ನು ಮೃತ್ಯು ಪಾಶದಿಂದ ಬಿಡುಗಡೆಗೊಳಿಸಿ ಮೃತ್ಯುಂಜಯನೆಂದೇ ಬಿರಿದು ಪಡೆದಿರುವ ನೀನಲ್ಲದೆ ಅವರನ್ನು ಕಾಪಾಡಲು ಅನ್ಯರುಂಟೇ ದೇವ? ಅವರನ್ನು ರಕ್ಷಿಸುವ ಮಾರ್ಗ ತೋರು ತಂದೆ. ವೆಂಕಟನಾಥನು ದೈವಾಂಶ ಸಂಭೂತ ಶ್ರೀಹರಿಯ ವರಪುತ್ರ, ಲೋಕ ಕಲ್ಯಾಣಾರ್ಥವಾಗಿ ಭೂಮಿಗೆ ಬಂದವನು. ಅವನ ಮೇಲೆ ಯಾವ ವಿಷಪ್ರಾಶನ ಮೃತ್ಯುಪಾಶವು ಪರಿಣಾಮ ಬೀರದು. ಮಕ್ಕಳ ಜೀವದಾನಕ್ಕಾಗಿ ತಮ್ಮನ್ನು ತಾವೇ ಬಲಿದಾನ ಮಾಡಿಕೊಳ್ಳಲು ಸಿದ್ಧರಾದ ಅವರ ಉದಾತ್ತ ನಿಲುವು ಲೋಕವಿಖ್ಯಾತವಾಗುತ್ತದೆ. ಈ ಅಗ್ನಿ ಪರೀಕ್ಷೆಯಿಂದ ಅವರು ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯಲಿದ್ದಾರೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಚಿಂತಿಸಬೇಡಿ, ಅವರನ್ನು ರಕ್ಷಿಸುವ ಹೊಣೆ ನನ್ನದು.